హాయ్ ఫ్రెండ్స్, వెల్కమ్ టు నోలంబ మీడియా. ఆంధ్రప్రదేశ్లోని జైన దేవాలయాల్లో జరిగే ఉత్సవాల రూపంలో నేటికి సజీవంగా ఉన్న జైన మతం గురించి తెలుసుకునే ముందు నాదొక చిన్న రిక్వెస్ట్. ఇంతవరకు నా ఛానల్ సబ్స్క్రైబ్ చేసుకొనుకుంటే దయచేసి సబ్స్క్రైబ్ చేసుకోండి. వీడియో నచ్చితే లైక్ చేయండి, అలాగే షేర్ చేయండి. మనం చూస్తున్న ఈ జైన దేవాలయం అతి ప్రాచీనమైనది. దాదాపు 1400 సంవత్సరాల ముందు నిర్మించబడింది. ఈ దేవాలయం ఆంధ్రప్రదేశ్లోని సత్యసాయి జిల్లా రొల్ల మండలంలోని రత్నగిరి కోటనందు కలదు. భారతదేశంలోని అతి ప్రాచీనమైన 4 జైన పీఠాలలో ఒకటైన పెనుకొండ దిగంబర మహాసంస్థాన శాఖా మఠం. ఈ జైన మఠంలో ఒకప్పుడు విశ్వవిద్యాలయం ఉండేదని జైన మతానికి చెందిన పెద్దలు చెబుతారు. పెనుగొండ దిగంబర మహాసంస్థాన పరిధిలోని శాఖా మఠాలైన రత్నగిరి, అమరాపురం, అగలి తదితర శాఖా మఠాల పరిధిలో నివసిస్తున్న జైన కుటుంబాలు కాలక్రమేణా కర్ణాటకకు వలసపోయి అక్కడే స్థిరపడ్డారు. అక్కడ వ్యాపారాలు మరియు ఉన్నతోద్యోగాలలో స్థిరపడిన వారు తమ మూలాలను మరచిపోకుండా తమ పూర్వీకులు నివసించిన రత్నగిరి కోటలోని భగవాన్ 1008 శ్రీ పార్శ్వనాథ తీర్థంకర శ్రీ శారదాదేవి దిగంబర జైన మఠము యొక్క వార్షిక పూజా మహోత్సవాలు ప్రతి సంవత్సరము జరుపుకుంటారు. ఈ సంవత్సరము 23/2/2025 తేదీన జరిగిన వార్షిక మహోత్సవానికి బెంగళూరు, మధుగిరి, హిందూపురం, మైసూరు, గుబ్బి, గౌరీబిదనూరు, చళ్ళకెర తదితర ప్రాంతాల నుండి భక్తులు హాజరైనారు. ఈ ఉత్సవాలు హిందూపురంలో నివసిస్తున్న శ్రీ నాగేంద్ర కుమార్ గారి అధ్యక్షతన జరిగాయి. ముఖ్య అతిథిగా బెంగళూరులో నివసిస్తున్న అమరాపురం జైన సమాజ అధ్యక్షులు శ్రీ పద్మరాజు జైన్ గారు హాజరయ్యారు. ఇక ఈ దేవాలయంలో జరుగుతున్న ఉత్సవ కార్యక్రమాలను ఇప్పుడు తిలకిద్దాము. పూజాది కార్యక్రమాలు ముగిసిన తరువాత హిందూపురంలో నివసిస్తున్న శ్రీ నాగేంద్ర కుమార్ గారి ఆధ్వర్యంలో సభ ప్రారంభించడం జరిగినది. ముఖ్య అతిథిగా బెంగళూరులో నివసిస్తున్న శ్రీ పద్మరాజు జైన్ గారు వేదికను ಅಲಂಕరించారు. ಪದ್ಮರಾಜು ಪ್ರಿಯ ಪತ್ನಿಯಾಗಿ ನೆಲೆಸಿದ್ದಾರೆ. ಅವರು ಮೂಲತಃ ಅಮರಾಪುರದವರು ಸಹ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅವರು BA ಪದವೀಧರರು, ಸ್ವಾಧ್ಯಾಯ ಪ್ರೇಮಿಗಳು. 11 ಬಾರಿ ರಾಜ್ಯ ಮಟ್ಟದ ಧಾರ್ಮಿಕ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಕಪಳ ಕಟ್ಕೊಂಡಂತ ಇಷ್ಟೆಲ್ಲ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತ್ಯಾಗಿಗಳ ಮತ್ತು ಗುರು ಹಿರಿಯ ಆಶೀರ್ವಾದದಿಂದ ಎಲ್ಲ ಪಂಚ ಕಲ್ಯಾಣಗಳಲ್ಲಿ ಸಮಾವೇಶನ ರಚನೆ ಮಾಡಿ ಧರ್ಮ ಪ್ರಭಾವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಪತ್ನಿ ಟಿ ಪದ್ಮರಾಜ್ ಅವರು ಜೊತೆಯಲ್ಲಿ ಸೇರಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಬಂದಿರುತ್ತಾರೆ. ಪದ್ಮರಾಜ್ ಪ್ರೇರಣೆಯಿಂದ ಪದ್ಮಿನಿ ಪದ್ಮರಾಜರವರು ಅನೇಕ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಾ ಸತತವಾಗಿ ಬಂದಿರುತ್ತಾರೆ. ಜೈನರು ಅಂತಲ್ಲ, ಜೈನೇತರರು ಸಹ ಅವರು ಈ ತರ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ಇವರು ಒಂದು ಮಾದರಿಯಾದ ಪತಿ ಪತ್ನಿಗಳು ನಮ್ಮ ಜೈನ ಸಮಾಜಕ್ಕೆ. ಅವರು ನಮ್ಮ ಈ ರತ್ನಗಿರಿ ದೇವಸ್ಥಾನಕ್ಕೂ ಸಹ ಬಹಳಷ್ಟು ಸೇವೆ ಸಲ್ಲಿಸಿರುತ್ತಾರೆ. ಅವರಿಗೆ ತಿರುವಣೈತ ಮಧುರ ವಿಷದವಕ್ಕಾಣ ಅಂತಾತೀತ ಗುಣಾಣ
ನಮೋ ಜಿನಾಣಾಂ ಜಿದಾಭವಾನಂ. ಕೇವಲ ಪಾರ್ಶ್ವನಾಥ ಭಗವಾನ ಕಿ. ಸಧರ್ಮ ಬಂಧುಗಳೇ, ಈ ದಿನ ರತ್ನಗಿರಿಯ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಈ ದಿನ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ನಾಗೇಂದ್ರಣ್ಣ ಅವರು, ಮತ್ತೆ ಇಲ್ಲಿ ಅನೇಕ ಗಣ್ಯರಿದ್ದಾರೆ. ಎಲ್ಲರ ಹೆಸರು ಹೇಳ್ತೀನಿ. ವಿಜಯ್ ಕುಮಾರ್ ಸರ್, ಸುಕನ್ಯಮ್ಮ ಅವ್ರದ್ದು ಈಗ ನಂಗೆ ಪರಿಚಯ ಆಯ್ತು. ಮೊದಲೇ ಅವ್ರು ಗೊತ್ತಿದ್ರು, ಬಟ್ ಮುಖತಃ ನೋಡಿದ್ದು ಇವತ್ತು ಅಂತ ಗೊತ್ತಾಯ್ತು. ವಿಜಯ್ ಕುಮಾರ್ ಸರ್, ಧರ್ಮೇಂದ್ರ ಸರ್, ನಮ್ಮ ಸಂಶೋಧಕರು ಇದ್ದಾರೆ, ಗೋಕುಲ್ ಸರ್, ಶಿವಶಂಕರ್ ಸರ್, ಧರ್ಮೇಂದ್ರ ಸರ್, ಜೈಕೀರ್ತಿ ಸರ್, ಬಾಹುಬಲಿಯವರು, ನಾವಳ್ಳಿಯವರು ಸಹ, ಅಜಿತ್ ಕುಮಾರ್ ಅವರು, ಪದ್ಮರಾಜ್ ಅವರು. ಮತ್ತೆ ಇನ್ನ ಇಲ್ಲಿ ನಡೆದಿರುವಂತಹ, ಮೊದಲಿಗೆ ನಾನು ನಮ್ಮ ಲಕ್ಷ್ಮೀಸೇನ ಭಟಾರಕರು ಮತ್ತೆ ಕನಕಗಿರಿ ಭಟಾರಕರ ಅನುಪಸ್ಥಿತಿಯಲ್ಲಿ ಈ ದಿನ ಈ ಒಂದು ಸಭೆ ನಡೀತಾ ಇದೆ. ಅವರುಗಳಿಗೆ ನಮ್ಮ ನಮಸ್ಕಾರಗಳನ್ನ ತಿಳಿಸುತ್ತಾ, ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೆ ಧರ್ಮ ಬಂಧುಗಳಿಗೆ ನನ್ನ ಸಪ್ರೇಮ ಜೈ ಜಿನೇಂದ್ರಗಳು. ಈ ದಿನ ಇಲ್ಲಿ ನನ್ನ ಉಪನ್ಯಾಸಕ್ಕೆ ಅಂತ ಪಾಶ್ನಾಥ್ ಅಗ್ರಿ ನನ್ನ ವಾರ್ಷಿಕೋತ್ಸವ ಆಯ್ತು, ಈಗ ಒಂದು 20 ದಿವಸದ ಕೆಳಗೆ. ಅಲ್ಲೂ ಸಹ ಕರೆದಾಗ ಹೇಳಿದ್ರು, ಅಕ್ಕ ಅವರೇ ನೀವೇನೆ ರತ್ನಗಿರಿಗೂ ಬರ್ಬೇಕು, ಅಲ್ಲಿ ಮಾತಾಡ್ಬೇಕು ಅಂತ. ಆಯ್ತು, ಯಾಕಂದ್ರೆ ರತ್ನಗಿರಿಗೂ ನಮಗೂ ಒಂಥರ ಅವಿನಾಭಾವ ಸಂಬಂಧ ಇದೆ. ನಾವು ಸುಮಾರು ಸರ್ತಿ ಇಲ್ಲಿ ಬಂದು ಇಲ್ಲಿಯ ದೇವಸ್ಥಾನದ ದರ್ಶನ ಮಾಡ್ತಾ ಇರ್ತೀವಿ. ಮತ್ತೆ ಈ ದಿನ ಇಲ್ಲಿ ಆಗಮಿಸಿರುವ ನಮ್ಮ ರಂಗನಾಥ್ ಸರ್ ಅವರು ಸಹ ಪತ್ರಿಕೋದ್ಯಮದಲ್ಲಿದ್ದು ಎಲ್ಲ ಜೈನ ಸುದ್ದಿಗಳನ್ನ ಅತ್ಯಂತ ಒಂದು ಎಲ್ಲ ಯೂಟ್ಯೂಬ್ ಚಾನಲ್, ವಾಟ್ಸಪ್ಗಳೆಲ್ಲ ಕಳಿಸಿ ಜನರಿಗೆ ಒಂದು ಪರಿಚಯಗಳನ್ನ ಮಾಡ್ತಾರೆ. ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ಈ ಒಂದು ರತ್ನಗಿರಿಯ ಇತಿಹಾಸನ ಇಲ್ಲಿಗ ಸಂಶೋಧಕರು ಇದ್ದಾರೆ, ಶಿವಶಂಕರ್ ಸರ್ ಇದ್ದಾರೆ, ಅವರುಗಳು ಅದ್ರ ವಿಷಯನ ತಿಳಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಬ್ರು ಆದಷ್ಟು ಅದ್ರ ವಿಷಯ ಮಾತಾಡ್ತಾರೆ ಅಂತ. ಆದ್ರೂ ಇದಕ್ಕೆ ಸುಮಾರು ನೋಡಿ, ಈ ಪ್ರಾಚೀನ ಬಸ್ತಿ ಏನಿದೆ ಇದನ್ನ ನೋಡ್ತಾ ಇದ್ರೆ ಒಂದು ನಯನಾನಂದ ಆಗುತ್ತೆ. ನಮ್ಮ ಶ್ರವಣಬೆಳಗೊಳದ ಮಠದ ಬಸ್ತಿಗೆ ಆಕಾರವಾಗಿರುವಂತದ್ದು ಈ ರತ್ನಗಿರಿ ಬಸ್ತಿ ಅನ್ನೋದು ನಮ್ಮೆಲ್ಲರ ಒಂದು ಹೆಗ್ಗಳಿಕೆ. ಇಲ್ಲಿ ರತ್ನಗಿರಿ ಎಲ್ಲ ಮೂಲತಃ ಇರೋರು ಯಾವಾಗ ಅದನ್ನ ಹೆಗಲ್ ತಟ್ಟಿ ಹೇಳ್ತಾ ಇರ್ತಾರೆ. ನಮ್ಮ ದೇವಸ್ಥಾನ ರತ್ನಗಿರಿ ದೇವಸ್ಥಾನ ನೋಡಿ ಶ್ರವಣಬೆಳಗೊಳದ ಮಠದ ಬಸ್ತಿಯನ್ನ ನಿರೂಪಣೆ ಮಾಡಿದ್ದಾರೆ, ಅದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ. ಅದು ಅಕ್ಷರಶಃ ನಿಜ. ಮತ್ತೆ ಇಲ್ಲಿರುವಂತಹ ಕಲ್ಯಾಣಿಗಳು ಇವುಗಳೆಲ್ಲ ಎಷ್ಟು ಸುಂದರವಾಗಿದ್ದಾವೆ. ನಾವೆಲ್ಲೂ ಬೇರೆ ಕ್ಷೇತ್ರಗಳಿಗೆ ಹೋಗೋದೇ ಬೇಡ. ನಾವು ರತ್ನಗಿರಿ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಇದ್ರೂ ಸಹ ನಮ್ಮ ಪೂರ್ವ ಇತಿಹಾಸ ಇರುವಂತ ರತ್ನಗಿರಿಗೆ ನಾವು ಬರಬೇಕು. ಇಲ್ಲಿ ನೀವು ಬರೀ ವಾರ್ಷಿಕೋತ್ಸವ ಒಂದೇ ಮಾಡೋದಲ್ಲ. ನಾನು ಹೇಳೋದು, ನೀವು ಬೆಂಗಳೂರುಗಳಲ್ಲಿರಿ, ತುಮಕೂರಲ್ಲಿರಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಇರ್ತೀರಾ. ನಿಮ್ಮ ಸ್ನೇಹಿತರನ್ನ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ನೀವು ನಿಮ್ಮ ಪಾರ್ಟಿಗಳನ್ನ ಮಾಡ್ಬೋದು, ಇಲ್ಲಿ ಒಂದಿನ ಸೇರ್ಬೋದು. ಈಗ ನೋಡಿ, ನಾಳೆ ಶಿವರಾತ್ರಿ ಮಾಡ್ತಾರೆ, ಅದು ದಿನರಾತ್ರಿ ಅಂತ ನೀವೆಲ್ಲ ಇಲ್ಲೇ ಮೂಲತಃ ಇರೋರು ಬಂದು ಒಂದಿನ ಇಲ್ಲಿ ನೀವು ಆಚರಣೆ ಮಾಡ್ಬೋದು. ಅಷ್ಟು ಒಳ್ಳೆ, ಎಷ್ಟು ವಿಶಾಲವಾಗಿದೆ ಈ ಬಸ್ತಿದ ಆಕಾರ ಅಂತ. ನಮ್ಗಂತೂ ಈ ಕ್ಷೇತ್ರ ತುಂಬಾ ಇಷ್ಟ. ಎಲ್ಲರೂ ಸಹ ಇಲ್ಲಿ ಬನ್ನಿ ಅಂತಾನೆ ನಾನು ಈ ಮೂಲಕ ಕೇಳ್ಕೊಳ್ತೀನಿ. విశేష ఆహ్వానితులుగా శ్రీ విజయ్ కుమార్ జైన్ మధుగిరి, శ్రీ జయకుమార్ బెంగళూరు, శ్రీ పార్శ్వనాథ్ జైన్ బెంగళూరు, శ్రీ చారుకీర్తి హిందూపురం, శ్రీ సువీర్ కుమార్ మైసూరు, శ్రీ బ్రహ్మప్ప బెంగళూరు, శ్రీ రాజకీర్తి బెంగళూరు, శ్రీ ప్రసన్నయ్య బెంగళూరు, శ్రీ ధరణీంద్ర కుమార్ గుబ్బి, శ్రీ బాహుబలిరాజ్ బెంగళూరు, శ్రీ అశోక నావಳ್ಳಿ బెంగళూరు, శ్రీ అజిత్ కుమార్ ఇస్రో బెంగళూరు, శ్రీ పార్శ్వనాథ్ చర్లకేరి మొదలైన వారు వేదికను అలంకరించి సభను దిగ్విజయంగా నిర్వహించారు. ఈ కార్యక్రమంలో వక్తలుగా శ్రీమతి పద్మిని పద్మరాజ్ బెంగళూరు వారు, డాక్టర్ సుంకం గోవర్ధన ప్రముఖ పరిశోధకులు, జైనమత ప్రాశస్త్యాన్ని మరియు రత్నగిరి జైన విశ్వవిద్యాలయం గురించి ప్రసంగించారు. ఇప్పుడు ప్రముఖ పరిశోధకులు డాక్టర్ సుంకం గోవర్ధన్ గారు ప్రసంగిస్తున్నారు. ಈ ಜಾಗ ಒಂದು ದೊಡ್ಡ ಯೂನಿವರ್ಸಿಟಿ ಇತ್ತು.
ಯೂನಿವರ್ಸಿಟಿ ಅಂದರೆ ಇವತ್ತಿನ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಿಲ್ಲ. ಈ ಪ್ರದೇಶದಲ್ಲಿ ವಿದ್ಯೆಯನ್ನ ಟೆಸ್ಟ್ ಮಾಡುವಂತ, ಘಟಿಕೆಗಳನ್ನ ಮಾಡುವಂತ, ಘಟಿಕೋತ್ಸವ ಅಂತ ನಾವು ಪದ ಕೇಳಿರ್ಬೋದು. ಪ್ರತಿ ವರ್ಷ ನಾವು ಕಾನ್ವೊಕೇಶನ್ ಏನು ಯೂನಿವರ್ಸಿಟಿನಲ್ಲಿ ಮಾಡ್ತೀವಿ ಅದನ್ನು ಘಟಿಕೋತ್ಸವ ಅಂತ ಕರೀತಾರೆ. ಅಂತ ದೊಡ್ಡ ದೊಡ್ಡ ಪರೀಕ್ಷೆಗಳು, ಹೈಯರ್ ಸ್ಟಡೀಸ್ಗೆ ಇದು ಮೂಲ ಪರೀಕ್ಷಾ ಕೇಂದ್ರ ಆಗಿದೆ. ಶತಮಾನಗಳಿಂದ ಈ ಕ್ಷೇತ್ರ ವಿದ್ಯಾಕ್ಷೇತ್ರ ಆಗಿತ್ತು ಅಂದ್ರೆ ಈ ಜಾಗದ ಈ ನೆಲದಲ್ಲಿ ಇದ್ದಂತ ಜೈನರು ಬಹಳ ಪ್ರಮುಖವಾದ ಕಾರಣ. ಅಷ್ಟೊಂದು ಜೈನ ಮನೆತನಗಳು ಇಲ್ಲಿ ನೆಲೆಸಿದ್ವು, ನಿರಂತರವಾಗಿ ಪೂಜೆಗಳು ನಡೀತಾ ಇದ್ವು. ನಮ್ದೇ ಆದಂತ ಒಂದು ಬಸದಿ ಇಲ್ಲಿ ನಿರ್ಮಾಣ ಆಗಿತ್ತು. ಅದು ಪಲ್ಲಟ ಆಗಿದೆ. ಶಾಂತಿನಾಥ ಇದ್ದ, ಆಮೇಲೆ ಪಾರ್ಶ್ವನಾಥ ಬಂದ. ಯಾರಾದ್ರೇನು, ನಾನು ಆರಾಧಿಸುವ ದೈವ ಆತ. ನನ್ನ ಕಾಲಕ್ಕೆ ನನಗೆ ಯಾರನ್ನ ಆರಾಧಿಸಬೇಕು ಅಂತ ನನಗನ್ಸುತ್ತೋ ನಾನು ಅವರನ್ನ ಆರಾಧಿಸ್ತೀನಿ. 700ರ ಶಾಸನದಲ್ಲಿ ಕೂಡ ಈ ರತ್ನಗಿರಿಯ ಪ್ರದೇಶದ ಉಲ್ಲೇಖ ಇದೆ. ಅದಾದ್ಮೇಲೆ ಮೊನ್ನೆ ಮೈಸೂರು ಅರಸರವರೆಗೆ ಅವಿಚ್ಛಿನ್ನವಾಗಿ ಅನೇಕ ರಾಜರುಗಳ ಉಲ್ಲೇಖಗಳಿವೆ. ಈ ರತ್ನಗಿರಿಯನ್ನ ಆಳಿದ ಪಾಳೆಪಟ್ಟು ಒಂದು, ಇಲ್ಲಿನ ಸ್ಥಳೀಯ ಪಾಳೆಪಟ್ಟು ಒಂದು, ಇಲ್ಲಿ ನೆಮ್ಮದಿಯಾಗಿ ಶೈವ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದಾಗಲೂ ಅವ್ರು ಯಾರಿಗೂ ಜೈನರಿಗೆ ತೊಂದರೆ ಕೊಟ್ಟಿರಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿದ ಕಾಲದಲ್ಲಿ ಕೂಡ ಅವರು ಯಾವ ಜೈನರಿಗೂ ತೊಂದರೆ ಕೊಡಲಿಲ್ಲ. ಸ್ವತಃ ಹೈದರಾಲಿ ಟಿಪ್ಪು ಸುಲ್ತಾನ್ ಈ ರತ್ನಗಿರಿ ಕೋಟೆಯನ್ನು ವಶಪಡಿಸಿಕೊಂಡು ಇಲ್ಲಿನ ಅನೇಕ ಕೋಟೆಯ ಭಾಗಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೀಬಿಲ್ಟ್ ಆದಂಥದ್ದು. ಅವನು ಇದೇ ದಾರಿಲಿ ಹೋಗಿದ್ದಾನೆ, ಯಾವ ಜೈನರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮಲ್ಲಿ ಒಂದು ಇಲ್ಯೂಷನ್ಸ್ ಇದೆ, ಟಿಪ್ಪು ಸುಲ್ತಾನ್ ಏನೋ ಮಾಡ್ದ ಅಂತ. ಎಲ್ಲೆಲ್ಲೋ ಮಾಡಿರ್ಬೋದು, ರತ್ನಗಿರಿನಲ್ಲಿ ಯಾವ ತೊಂದರೆ ಕೊಟ್ಟಿಲ್ಲ. 1816ನೇ ಇಸ್ವಿಯ ಒಂದು ಕೊಲ್ಲಾಪುರದಲ್ಲಿ ದಾಖಲಾದಂತಹ ಒಂದು ಸಂಯುಕ್ತ ಕೌಮುದಿ ಹಸ್ತಪ್ರತಿ ಪುಷ್ಪಿಕೆನಲ್ಲಿ ಇಲ್ಲಿನ ದೇವಸ್ಥಾನದ ಮಠದಲ್ಲಿ ಇದ್ದಂತ ಸ್ವಾಮಿಗಳ ಪರಮ ಶಿಷ್ಯ ಒಬ್ಬ ತನಗೋಸ್ಕರ ಒಂದು ಕಾಪಿ ಮಾಡ್ಕೊಂಡಿದ್ದಾನೆ. ಸಂಯುಕ್ತ ಕೌಮುದಿಯ ಒಂದು ಕಾಪಿ ತನಗೋಸ್ಕರ ಮಾಡ್ಕೊಂಡಿದ್ದಾನೆ. ಅವನು ಈ ಮಠದ ಶಿಷ್ಯ. ಇಲ್ಲಿದ್ದಂತ ಮುನಿಯ ಹೆಸರು, ಅಲ್ಲಿನ ಶಿಷ್ಯರ ಹೆಸರನ್ನ ಅವನು ದಾಖಲೆ ಮಾಡಿದ. ನಾನು ಸುಮ್ಮನೆ ಕೊಲ್ಲಾಪುರದಲ್ಲಿ ಪುಸ್ತಕ ಬರ್ಕೊಂತಾ ಇದ್ದೀನಪ್ಪ, ಕಾಪಿ ಮಾಡ್ಕೊತಾ ಇದ್ದೀನಪ್ಪ ಅಂತ ಹೇಳ್ಬೇಕು ಅವನು. ನಾನು ಯಾರು? ನಾನು ರತ್ನಗಿರಿಯ ಇಂಥ ಶಾರದಾ ಪೀಠದ ವಿದ್ಯಾರ್ಥಿ ಅಂತ ಹೇಳ್ಕೊಂಡಿದ್ದೀನಿ. ಅಂದ್ರೆ 1816ರಲ್ಲಿ ಕೂಡ ಆ ಯೂನಿವರ್ಸಿಟಿ ಇಲ್ಲಿತ್ತು. అత్యంత వైభవంగా భగవాన్ శ్రీ 1008 శ్రీ పార్శ్వనాథ తీర్థంకర వార్షిక పూజా మహోత్సవాలు ముగిసినాయి.